ಸ್ಟಾರ್ಟಿಂಗಲ್ಲಿ ಇವತ್ತು ಮುತ್ತು ಸೊಸೆ ಸ್ಟಾರ್ಟಿಂಗಲ್ಲಿ ಈಶ್ವರಿದು ಹೆಂಗಾನ ಮಾಡಿ ಜಲ್ದಿ ಮದುವೆ ಮಾಡಿಸ್ಬಿಟ್ರೆ ಕಮಿಷನ್ ಬರುತ್ತೆ ಅಂತ ಅವಸರ ಮಾಡ್ತಾ ಇರ್ತಲ್ಲ. ಅವಸರ ಮಾಡ್ತಾ ಇರ್ಬೇಕಾದ್ರೆ ಭಾವ ಮುಹೂರ್ತ ಮೀರೋಗ್ತೈತಿ ಅಂತ ಮುಹೂರ್ತ ಮುಗಿದ್ರೆ 10 ನಿಮಿಷ ಆಯ್ತಮ್ಮ ಅಂತ ಹೇಳಿದ್ರೆ, ನೋಡಿ ಭಾವ ಅಂತೆಲ್ಲ ಹೇಳಿದ್ರೆ, ನೋಡಮ್ಮ ಆ ವಿನಂತ್ರಿ ಒಂದು ಬರಲಿ, ವಿನಂತ್ರಿ ಮತ್ತು ಕ್ವಾಟ್ಲೆ ಏನು ಹೇಳ್ತಾರೆ ನೋಡೋಣ ಅಂತೆಲ್ಲ ಹೇಳ್ತಾರೆ. ಆ ವಿನಂತಿ ಕ್ವಾಟ್ಲೆ ಬರಲಿ ಅಂತೆಲ್ಲ ಅವ್ರು ಹೇಳ್ತಾ ಇರ್ಬೇಕಾದ್ರೆ, ಆವಾಗ ಇಲ್ಲ ನನ್ನೇನು ಅಷ್ಟು ಕೇವಲ ಅಂದ್ಕೊಂಡಿದ್ದೀರಾ, ನೀವು ಹೇಳ್ದಂಗೆ ನಾನು ಕೇಳೋಕ್ಕೆ ಏನು ಓಡೋದ್ರೆ ಓಡೋಗ್ಲಿ ಬಿಡು, ನನ್ನ ಜೊತೆ ಹೆಂಗಿರ್ತಾಳೆ ಅದ್ರ ಲೆಕ್ಕ ಅಂತ ನಾನು ಹಂಗೆ ತಿಳ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ಹೀಗೆಲ್ಲ ನೀವು ಈ ಥರ ಮಾಡಿದರೆ ನಾನು ಹೋಗ್ಬಿಡ್ತೀನಿ ನೋಡು, ನನಗೇನು ಮದುವೆ ಬೇಕಿಲ್ಲ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಈ ಕಡೆಯಿಂದ ಇಷ್ಟೊತ್ತು ಮದುವೆ ಅಂತ ಹೇಳ್ತಿದ್ದಿ, ಏನೋ ಸಾಕ್ಷಿ ಅಂದ್ಕೊಳ್ಳೆ ಮದುವೆ ಬೇಡ, ಅದು ಬೇಡ, ಇದು ಬೇಡ ಅಂತೆಲ್ಲ ಹೇಳ್ತಾ ಇದ್ದೀಯಾ ನೀನು ಅಂತೆಲ್ಲ ಭದ್ರ ಹಿಡ್ಕೊಂಡು ಬಿಡ್ತಾನೆ, ಹೋಗೋಕ್ಕೆ ಬಿಡಲ್ಲ. ಅದೇ ಟೈಮಿಗೆ ಪೊಲೀಸ್ ಜೀಪ್ ಬರುತ್ತೆ. ಪೊಲೀಸ್ ಜೀಪ್ ಬಂದಾಗ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಕ್ವಾಟ್ಲೆ ಮತ್ತು ವಿನಂತ್ರಿ ಬರ್ತಾರೆ, ಪೊಲೀಸವ್ರು ಬರ್ತಾರೆ, ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿರೋದು ನೋಡಿಕೊಂಡು ಇನ್ನು ತಪ್ಪಿಸ್ಕೋಬೇಕಲ್ಲ ಹೆಂಗನ ಮಾಡಿ ಅಂತೆಲ್ಲ ವೇಟ್ ಮಾಡ್ತಾ ಇರ್ತಾರೆ. ತಪ್ಪಿಸ್ಕೋಬೇಕಂತ ವೇಟ್ ಮಾಡ್ತಾ ಇರೋ ಟೈಮ್ ಒಳಗೆ ಅವ್ರು ಮಾಡಿರೋದೆಲ್ಲ ಅದು ಪೊಲೀಸವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಒಪ್ಪತ್ಕೊಂಡ್ಬಿಡ್ತಾರೆ. ವಿನಂತಿ ಕ್ವಾಟ್ಲೆ ಎಲ್ಲರೂ ಹೇಳಿದ ಕೂಡಲೇ ಎಲ್ಲರೂ ತುಂಬ ಗಾಬರಿ ಆಗಿಬಿಡ್ತಾರೆ. ಇಂಥ ದಗಲ್ಬಾಜಿ ಇಂಥವನಿದಾನ ಅಂತೆಲ್ಲ ಹೇಳಿ ಪೊಲೀಸರು ಹಿಡ್ಕೊಳಕ್ಕೆ ಹೋಗ್ತಾರೆ. ಪೊಲೀಸರು ಹಿಡ್ಕೊಂಡು ಏನಿಲ್ಲ ನಮ್ಮ ಮನೆಗೆ ಎಷ್ಟೊಂದು ದೊಡ್ಡ ದ್ರೋಹ ಮಾಡೋಕ್ಕೆ ಬಂದಿಯಾ ಅಂತ ಭದ್ರ ಕೋಪ ಮಾಡ್ಕೊತಾನೆ. ಭದ್ರ ಕೋಪ ಮಾಡ್ಕೊಂಡಾಗ ಅಲ್ಲ ಅತ್ತೆ, ನೀವೇ ತಂದಿರಲ್ಲ ಸಂಬಂಧ, ಒಳ್ಳೆ ಸಂಬಂಧ ಹಂಗ ಅಂತ ಹೇಳಿ ಇಂಥವ್ರನ್ನ ಸಂಬಂಧ ತಂದಿರ ಅಂತ ವಿದ್ಯೆನೂ ಕ್ಲಾಸ್ ತೊಗೊತ, ನನಗೇನೆ ಗೊತ್ತು ಈ ಎಲ್ಲ ವಿಚಾರ, ಏನು ನಾನು ನೋಡಿರೋರು ನಮ್ಗೆ ಪರಿಚಯ ಇರೋರು ಅಂತ ಹೇಳಿನಿ, ಇವೆಲ್ಲ ಹೆಂಗೆ ಗೊತ್ತಾಗ್ತಾವೆ ನನಗೆ ಅಂತೆಲ್ಲ ಹೇಳ್ತಾ, ಏನು ನಮಗೆ ಗೊತ್ತಾಗ ಹಿಂಗ ಏನಿಲ್ಲ, ಇದರಲ್ಲಿ ಇವರೇ ಮಾತಾಡಿದ್ದು, ಇವರೇ ನಮಗೆ ಈ ಕಣ್ಮಣಿಗೆ ಹೆಂಗೂ ಪಾಲು ಬರುತ್ತೆ, ಆ ಪಾಲೊಳಗೆ ನಮ್ಗೆ ದುಡ್ಡು ಕೊಡಬೇಕು ಹಂಗ ಅಂತೆಲ್ಲ ಇವ್ರು ನಮ್ಮ ಜೊತೆ ಸೇರಿಕೊಂಡು ಮಾಡಿ ಇವಾಗ ನಮ್ಮನ್ನೇ ಕೆಟ್ಟವ್ರು ಮಾಡಿ ಇವ್ರು ಒಳ್ಳೆಯವ್ರಾಗ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಅವ್ರು ನವೀನ್ ಮನೆಯವರು ಹೇಳ್ಬಿಡ್ತಾರೆ. ಇಲ್ಲ ಬಾವ ಇದೆಲ್ಲ ಸುಳ್ಳು, ಏನೋ ನಮ್ಮ ಬಾವ ಒಬ್ಬೆ ಮಗಳೆಲ್ಲ ಕೊಡ್ತಾರಂತ ನಾನು ಹೇಳಿದ್ದೀನಿ, ಇಲ್ಲ ಅಂತ ಹೇಳಂಗಿಲ್ಲ ಅಂತೆಲ್ಲ ಹೇಳ್ದ. ಅದೆಲ್ಲ ಗೊತ್ತಿಲ್ಲ, ಒಟ್ಟು ಕೊಡ್ತಾರೋ ಕೊಡಲ್ಲೋ ಅದು ಬಾಕಿ, ಅದು ಬೇರೆ ವಿಚಾರ ಅತ್ತೆ. ಇವಾಗ ನೀವು ಹೇಳಿ ನಿಮ್ಮ ಕಡೆ ಏನು ನಿಜ ಇದೆ, ನಿಮ್ಮ ಕಡೆಯಿಂದ ಇಂಥದ್ದು ತಂದಿರಲ್ಲ ನೀವು ಅಂದರೆ ಏಟ್ಕಿತ ಹೇಳ್ಬೇಕೆ ನಿನಗೆ, ಅರ್ಥ ಆಗಲ್ವಾ, ನಂಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಅದೇ ಟೈಮಿಗೆ ಪೊಲೀಸವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿ ಇವ್ರನ್ನ ಅರೆಸ್ಟ್ ಮಾಡಬೇಕಂತೆಲ್ಲ ಹೋಗ್ತಾರೆ. ಇವ್ರನ್ನ ಅರೆಸ್ಟ್ ಮಾಡಬೇಕಂತ ಹೋದರೆ ಟೈಮಿಗೆ ಈ ಕಡೆ ಸಾವಿತ್ರಿದು ನಾನು ತಂದಿರೋ ಗಂಡು ಚೆನ್ನಾಗಿಲ್ಲ ಅಂತ ನೀವು ರಿಜೆಕ್ಟ್ ಮಾಡಿ ಈ ಈಶ್ವರಿ ಅತ್ತಿಗೆ ತಂದಿರೋ ಸಂಬಂಧ ಒಪ್ಪಿರಲ್ಲ, ಈಗ ನಾನು ತಂದಿರೋ ಸಂಬಂಧ ನೋಡಿ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ನೋಡವ ಸಾವಿತ್ರಿ, ಇಷ್ಟೆಲ್ಲ ಆದಮೇಲೆ ನನಗಂತೂ ತಲೆ ಕೆಟ್ಟೋಗಿದೆ, ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮೋಹನ ಇದ್ದು ಅಳ್ತಲ್ಲ, ಕಲ್ಯಾಣ ಮಂಟಪಕ್ಕೆ ಬಂದಿರೋ ಮದುವೆ ವಾಪಸ್ ಹೋಗೋದಂದರೆ ಇದು ಅಪಶಕುನ ಅಂತ ಇವಳು ಅಳ್ತಾ ಇರ್ತಾಳೆ. ಇದೇ ಟೈಮಿಗೆ ಅಜ್ಜಿ ಮತ್ತು ಭದ್ರ ಇಬ್ಬರು ಸರಿ ಆಯಿತು, ಹಾಗಂದರೆ ನೀವು ತಂದಿರೋ ಸಂಬಂಧನೇ ನೋಡೋಣ ಒಪ್ಪಿ ಮದುವೆ ಮಾಡಬೇಕಂದ್ರೆ ನಾವು ವರದಕ್ಷಿಣೆ ಅಂತ ಏನೂ ಕೊಡಲ್ಲ, ನಮ್ಮ ಮಗಳನ್ನ ಹಾಗೆ ಕಳಿಸಿ ನೀವು ನೋಡ್ಕೊತೀರಾ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಅವರು ಸಾವಿತ್ರಿ ಮುಖ ನೋಡ್ತಾರೆ ಅವ್ರು, ಯಾಕಂದರೆ ಸಾವಿತ್ರಿ ತಂದಿರೋ ವರ ಅವರು, ಅಂದರೆ ಅವರು ದುಡ್ಡಿಗೆ ಆಸೆ ಪಡ್ತಾರೇನೋ ಅಂತ ಮತ್ತು ಭದ್ರ ಮತ್ತು ಅಮ್ಮಮ್ಮ ಹೇಳ್ತಾರೆ. ನಮ್ಮ ಅಟ್ಟಿ ಕಡೆಯಿಂದ ₹1 ಅಂತ ಏನು ಸಹಾಯ ಮಾಡಲ್ಲ, ಹೆಂಗೆ ಮತ್ತು ನಿಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ ಸಾವಿತ್ರಿ ಕಡೆ ನೋಡ್ತಾರೆ. ಅದೆಲ್ಲ ಮ್ಯಾಟ್ರ್ ಆಗಲ್ಲ ಅಂತ ಹೇಳಿ ನೀನು, ಅದು ನಾವು ಆದರೂ ನಿಮ್ಮದು ಒಳ್ಳೆ ಗುಣ ನೋಡಿ ಮದುವೆ ಆಗ್ತಾಯಿದ್ದೀವಿ ಅಂತ ಹೇಳ್ರಿ ಅಂತ ಸಾವಿತ್ರಿ ಹೇಳ್ಕೊಟ್ಟಾಗ ಅದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರಬೇಕು. ಅವರು ಸ್ವಲ್ಪ ಇದು ಮಾಡ್ತಾನೆ ಇರ್ತಾರೆ, ಒಪ್ಪಕ್ಕೆ ರೆಡಿ ಇರಲ್ಲ. ಇಲ್ಲ ಇದು ಅಮ್ಮಮ್ಮ ಇಲ್ಲ ಇದೆಲ್ಲ ಬೇಡ, ನೀವು ದೊಡ್ಡ ಮನಸ್ಸು ಆದರೂ ಮಾಡ್ಕೊತೀವಿ ಅಂತೆಲ್ಲ ಹೇಳ್ತಾರೆ. ಮಾಡ್ಕೊತೀವಿ ಅಂದರೆ ಆಯ್ತಾ ಕಣಪ್ಪ, ಇಷ್ಟೆಲ್ಲ ಆದಮೇಲೆ ನೀವು ಮುಂದೆ ಬಂದು ಮಾಡ್ಕೊತೀನಿ ಅಂದಾಗ ಇದು ನಿಮ್ಮ ದೊಡ್ಡ ಗುಣ, ಆದರೆ ಏನು ಮಾಡಬೇಕು, ನಮಗೆ ನಮ್ಮ ಮೊಮ್ಮಗಳು ಒಪ್ಪಿಗೆ ಆಗೋದು ತುಂಬ ಇಷ್ಟ ಅಲ್ವಾ, ಆದರೆ ಕಣ್ಮಣಿಗೆ ಒಪ್ಪಿಗೆ ಇಲ್ವಲ್ಲ ಈ ಮದುವೆದು ಹೆಂಗ ಅಂತೆಲ್ಲ ಹೇಳ್ತಾರೆ. ಹೆಂಗ ಅಂತ ಹೇಳಿದಾಗ ಅದೇ ಟೈಮಿಗೆ ಇವರು ಬಂದು ಭಾಳ ಇದು ಮಾಡ್ತಾರೆ, ಒಪ್ಪಿಗೆ ಇಲ್ಲ ಅಂತ. ಈ ಭದ್ರ ಇದು ಅಪ್ಪಯ್ಯ ನೋಡಪ್ಪಯ್ಯ, ಕಣ್ಮಣಿ ಸುಖವಾಗಿರೋದು ನಮಗೆ ಒಪ್ಪ, ಹಣ ಆಸ್ತಿ ಅಂತಸ್ತು ಅಂತ ಹೋಗಿ ನೋಡು ಹೆಂಗಾಯ್ತು, ಈ ಥರ ಆಗೋದೆಲ್ಲ ಬೇಡ ಅಂತೆಲ್ಲ ಹೇಳ್ತಾರೆ. ಇವಾಗ ಅವ್ರ ಅಪ್ಪಾಜಿ ಸುಮ್ಮನೆ ಇರ್ತಾರೆ, ಏನು ಮಾಡಬೇಕು ಏನಿಲ್ಲ ಅಂತ ಯೋಚನೆ ಮಾಡ್ತಾರೆ. ಇವಾಗ ಕಣ್ಮಣಿನೂ ಮಾತಾಡ್ತಾರೆ, ಅಪ್ಪಾಯ ನಾನು ನಿಮ್ಮ ಕಣ್ಣು ಮುಂದೆನೇ ಸಂದಾಗಿರ್ತೀನಲ್ಲ ಅಪ್ಪಾಯ, ಪ್ಲೀಸ್ ಅಪ್ಪಾಯ ಒಪ್ಪಿ ಅಂತೆಲ್ಲ ಹೇಳ್ತಾರೆ. ಆವಾಗ ಗೋವಿಂದ ಅವರೆಲ್ಲ ನೋಡಿ ಇನ್ನೇನು ಮತ್ತು ಮಗಳು ಕೇಳ್ತಾ ಇದ್ದಾಳೆ, ಮಗಳು ಇಷ್ಟಪಟ್ಟಾಳೆ, ಇಷ್ಟು ದಿವಸ ಈಗ ಇವ್ರ ಬಗ್ಗೆ ಮಾತಾಡ್ಬೇಕಂತಂದರೆ ಇಷ್ಟು ದಿವಸ ನಾವು ನೋಡ್ಕೊಂಬಂದಿರೋದೇ ಗೊತ್ತಿಲ್ಲ, ಈಗ ಇವ್ರು ಒಮ್ಮೆಕ್ಕಿಂತ ಮದುವೆ ಆಗ್ತೀನಿ ಅಂತ ಬಂದಾಗ ಇವ್ರ ಬಗ್ಗೆನೂ ನಮಗೇನು ಅಷ್ಟು ಸರಿ ಗೊತ್ತಿಲ್ಲಲ್ಲ, ಹಾಗಾಗಿ ನಾವು ಈ ಮದುವೆ ಒಪ್ಪೋದೇ ಬೇಡ ಅಂತೆಲ್ಲ ಮನೆಯವರೆಲ್ಲ ಸೇರಿ ಮಾತಾಡಿ
ಹೆಂಗೋ ಭದ್ರ ಇವನು ರಾಖಿ ಆದರೆ ನಮ್ಮ ಕಣ್ಣು ಮುಂದೆ ಇದ್ದಾನೆ, ಎಷ್ಟು ವರ್ಷಗಳಿದ್ದಾನೆ, ನಾವು ರಾಖಿನ ನೋಡ್ಕೊಂಡು ಬಂದ್ವಿ, ನಮಗೆ ರಾಖಿ ಹಿಂಗೆ ಏನಂತ ಗೊತ್ತು. ಈಗ ಇವರೇ ಇಷ್ಟು ಆಟ ಆಡ್ಸಿದ್ದಾರೆ ಅಂದರೆ ಮತ್ತು ಈಗ ಸಾವಿತ್ರಿ ನೋಡಿರೋ ಸಂಬಂಧ ಅವರು ಇಷ್ಟೆಲ್ಲ ಗೊತ್ತಾದಮೇಲೆ ಇನ್ನು ನಮ್ಮ ಮಗಳು ನೆಮ್ಮದಿಯಿಂದ ಇರೋಕ್ಕೆ ಬಿಡ್ತಾರೆ, ಅವರು ಬಿಡಲ್ಲ, ಬೇಡ ಅಂತೆಲ್ಲ ಹೇಳಿ ನಿರ್ಧಾರ ಮಾಡ್ತಾರೆ. ನಿರ್ಧಾರ ಏನು ಮಾಡಿದಂತೆ ರಾಖಿಗೂ ಮತ್ತು ಕಣ್ಮಣಿಗೂ ಮದುವೆ ಮಾಡೋಣ ಅಂತೆಲ್ಲ ಮನೆ ಮಂದಿ ಎಲ್ಲ ನಿರ್ಧಾರ ಮಾಡ್ತಾರೆ. ಇಲ್ಲಿ ಈಶ್ವರಿದು ಇನ್ನು ಮನೆಗೆ ಹೋದ್ಮೇಲೆ ಆಯಿತು ಈಶ್ವರಿದು ಹಬ್ಬ. ಯಾಕಂದರೆ ಈಶ್ವರಿ ಕಮಿಷನ್ ವಿಚಾರನೂ ಇಲ್ಲಿ ಹೊರಗೆ ಬಂದುಬಿಟ್ಟಿದೆ. ಪೊಲೀಸರು ಆ ಕಡೆ ಹಿಡ್ಕೊಂಡು ಹೋದ್ಮೇಲೆ ಇವಾಗ ಈಶ್ವರಿ ಸಾವಿತ್ರಿ ತಂದಿರೋ ಸಂಬಂಧನೂ ಬೇಡ, ಏನು ವಿಚಾರ ಮಾಡಿಲ್ಲ, ನಿಂತ ಹೆಜ್ಜೆಯಲ್ಲಿ ಮಾಡಿದ ಮದುವೆ ಅಂದರೆ ಸುಮ್ಮನೆ ತಮಾಷೆ ಮಾತಲ್ಲ, ಯಾವಾಗೇ ಮೊದಲೇ ಏನು ವಿಚಾರ ಮಾಡಲಾರ್ದೆ ಈಗ ಆಲ್ರೆಡಿ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ನಾವು, ಬೇಡ. ಈಗ ರಾಖಿ ಅಂದರೆ ನಾವು ಕಣ್ಮುಂದೆ ನೋಡಿರೋ ಹುಡುಗ ಚೆನ್ನಾಗಿರ್ತಾನೆ, ನಮ್ಮ ಕಣ್ಮುಂದೆನೇ ಇರ್ತಾಳೆ ನಮ್ಮ ಮಗಳು ಅಂತೆಲ್ಲ ಹೇಳಿ ಭದ್ರಾ ಅಜ್ಜಿ ಶಿವರಾಮನ್ನ ಒಪ್ಪಿಸ್ತಾರೆ. ಈ ಎಲ್ಲ ಥ್ಯಾಂಕ್ಸ್. ಆವಾಗ ಕಣ್ಮಣಿ ಇದ್ದು ಅದಕ್ಕೆ ನಮ್ಮ ಮದುವೆ ನಂದು ರಾಖಿ ಮದುವೆ ಆಗೋಕ್ಕೆ ನೀನೇ ಥ್ಯಾಂಕ್ಸ್ ಅದಕ್ಕೆ ಅಂತಾರೆ. ಸರಿ ಭದ್ರಾ ಎಲ್ಲಿದ್ದಾನೆ ಭದ್ರಾ ರಾಖಿ ಎಲ್ಲಿದ್ದಾನೆ ನೋಡು ಅಂತೆಲ್ಲ ಹೇಳ್ತಾರೆ. ಸರಿಯಪ್ಪ ನಾನು ಕರ್ಕೊಂಬರ್ತೀನಿ ಅಂತೆಲ್ಲ ಹೇಳಿ ಭದ್ರಾ ಹೋಗಿ ರಾಖಿನ ಕರ್ಕೊಂಬರ್ತಾನೆ. ಅಷ್ಟೊತ್ತಿಗೆ ಕಣ್ಮಣಿ ಇದ್ದು ಥ್ಯಾಂಕ್ಸ್ ಅದಕ್ಕೆ, ನೀವು ಇದ್ರಿದ್ರೆ ನನ್ನ ಮದುವೆ ಆಗಿರೋದು, ನೀವು ಹೇಳಿದಂಗೆ ನೀವು ಕೊಟ್ಟು ಮಾತು ಉಳಿಸ್ಕೊಂಬಿಟ್ರೆ ನನ್ನ ಮದುವೆನೇ ಆಗೋಗ್ಬಿಡ್ತೀನಿ ನೋಡೋ, ನಮ್ಮ ಮದುವೆಗೆ ಎಲ್ಲರೂ ಒಪ್ಪಿದ್ದಾರೆ, ಥ್ಯಾಂಕ್ಸ್ ಅದಕ್ಕೆ ಅಂತೆಲ್ಲ ಹೇಳ್ತಾರೆ. ಕಣ್ಮಣಿ ನಾನು ಎಲ್ಲೇ ಇದ್ರೇನು ನೀನು 100 ಕಾಲ ಸಂದಾಗಿರ್ಬೇಕನ್ನೋದೇ ನನ್ನ ಆಸೆ ಕಣಮ್ಮ ಅಂತೆಲ್ಲ ಹೇಳ್ತಾ ಥ್ಯಾಂಕ್ ಯು ಅಂತೆಲ್ಲ ಹೇಳ್ತಾರೆ. ಸರಿ ಅಂತೆಲ್ಲ ಹೇಳಿ ಇವಾಗ ಭದ್ರಾ ಹೋಗಿರ್ತಾನೆ ರಾಖಿ ನೋಡ್ಕೊಂಬರಕ್ಕೆ. ರಾಖಿ ನೋಡ್ಕೊಂಬಂದಾಗ ರಾಖಿ ನೋಡ್ಕೊಂಬರ್ಬೇಕಲ್ಲ ಮದುವೆ ಮಾಡಿಸೋದಕ್ಕೆ. ಇವಾಗ ಇವ್ರು ಹೋಗಿ ರಾಖಿನ ಬರ್ತೀನಿ ಅಂತ ಭದ್ರಾನು ಅವ್ರ ಕಡೆ ಫ್ರೆಂಡ್ಸು ಅವರೆಲ್ಲ ಹೋಗಿರ್ತಾರೆ. ಆವಾಗ ರಾಖಿ ಅಲ್ಲೆಲ್ಲೋ ಇರೋಣ ಕರ್ಕೊಂಬಂದು ಇವಾಗ ಮದುಮಗನ ಗೆಟಪಲ್ಲಿ ರೆಡಿ ಮಾಡಬೇಕಲ್ಲ, ಮದುಮಗನ ಗೆಟಪಲ್ಲಿ ರೆಡಿ ಮಾಡ್ತಾರೆ. ಮದುಮಗನ ಗೆಟಪಲ್ಲಿ ರೆಡಿ ಮಾಡಿದಾಗ ಈ ಕಡೆ ಈ ಮದುವೆ ಈಶ್ವರಿಗೂ ಇಷ್ಟ ಇರಲ್ಲ, ಸಾವಿತ್ರಿಗೂ ಇಷ್ಟ ಇರಲ್ಲ. ಈ ಮದುವೆ ಎಲ್ಲ ಸುಮ್ಮನೆ ನೋಡಿ ಅವರು ಹುರ್ಕೊತಾ ಇರ್ತಾರೆ. ಅಜ್ಜಮ್ಮ ಇದ್ದು ಭದ್ರಾ, ಅಜ್ಜಮ್ಮ ಇದ್ದು ವಿದ್ಯಾ, ನಿನ್ನಿಂದ ಕಣೆ ಇವತ್ತು ನಮ್ಮ ಮರ್ಯಾದೆ ಎಲ್ಲ ಉಳಿದು ಕಣೆ, ನಮ್ಮ ಮಗಳ ಜೀವನನೂ ಕಾಪಾಡಿಬಿಟ್ಟು ಅಂತೆಲ್ಲ ಹೇಳ್ತಾ ಇದ್ದಾರೆ. ಶಿವರಾಮೇಗೌಡಗೂ ಭದ್ರಾಗೂ ವಿದ್ಯಾಗೂ ಥ್ಯಾಂಕ್ಸ್ ಹೇಳ್ಬೇಕನ್ನೋದಿರ್ತೈತಿ, ಆದರೂ ಹೇಳಕ್ಕೆ ಸ್ವಲ್ಪ ಇದು ಮಾಡ್ತಾ ಇರ್ತಾರೆ, ಮುಜುಗರ ಪಟ್ಕೊತಾ ಇರ್ತಾರೆ, ಥ್ಯಾಂಕ್ಸ್ ಹೇಳಬೇಕು ಅಂತೆಲ್ಲ ಹೇಳಿ. ಇದು ಇವತ್ತಿನ ಎಪಿಸೋಡು. ಎಲ್ಲರ ಆಶೀರ್ವಾದ ತೊಗೋಬೇಕು ಅಂತೆಲ್ಲ ಹೇಳ್ತಾರಲ್ಲ, ಮದುವೆ ಮಾಡಿಸಿ ಎಲ್ಲರ ಆಶೀರ್ವಾದ ತೊಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿದೆ. ಎಪಿಸೋಡ್ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇವಾಗ ಗೋವಿಂದ ಈಶ್ವರಿನ ಮನೆಯಿಂದ ಆಚೆ ಆಗ್ತಾನೆ ನೋಡಬೇಕು. ಯಾಕಂದರೆ ಇದೆಲ್ಲ ಮಾಡಿದ್ದೇ ಈಶ್ವರಿನೇ, ಆದ್ರಾಗೂ ಕಮಿಷನಿಂದ ತಂದಿದ್ದಾಳಲ್ಲ ಅದನ್ನು ಗೊತ್ತಿದೆ. ಮೇ ಬಿ ಈಶ್ವರಿನ ಮನೆಯಿಂದ ಆಚೆ ಆಗ್ತಾರೆ. ಮೊದಲು ಸುಭಾಷ ಮೋಸ ಮಾಡಿದ ಈ ಮನೆಗೆ, ಆಮೇಲೆ ಇವಾಗ 7 ಮೋಸ ಮಾಡಿಲ್ಲ. ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಅಂತ ಪಾಪ ಶಿವರಾಮೇಗೌಡ ತುಂಬ ಅಂದರೆ ತುಂಬ ಪೇಚಾಡ್ತಾನೆ. ಅದು ಹಿಂಗೆ ಮಾಡಿ ವಿದ್ಯಾ ಮದುವೆ ಮಾಡಿಸಿರ್ತಾಳಲ್ಲ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನೆಕ್ಸ್ಟ್ ಎಪಿಸೋಡಲ್ಲಿ ಮೇ ಬಿ ಹೊರಗೆ ಹಾಕ್ಬೋದು. ಈ ಗೋವಿಂದ ಈಶ್ವರನಂತ ಮನೆಯಿಂದ ಆಚೆ ಆಗ್ತಾನೆ. ಈಗಾಗಲೇ ಸುಭಾಷನ ಹಾಕಿದ್ದಾನೆ ಮನೆಯಿಂದ ಆಚೆ, ಇಂಥ ಕೆಲಸ ಮಾಡ್ತಾ ಇದ್ದಾರಂತ. ಇಲ್ಲಿದ್ದ ವಿದ್ಯಾ ಮದುವೆ ಮಾಡಿಸಿ ಅಲ್ಲಿದ್ದ ತಾನು ಹೊರಟೋಗ್ಬಿಡ್ತಾಳೆ.